First PUC chemistry, second test important questions for academic year 2025 that is happening in the month of December. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ನಾವು ಮೋಸ್ಟ್ಲಿ ರಿಪೀಟೆಡ್ ಕ್ವೆಶನ್ಸ್ನ ಕವರ್ ಮಾಡಿದ್ದೀನಿ, ಓಕೆನಾ. ಸೊ ಪ್ರೀವಿಯಸ್ ಇಯರ್ಸ್ ಅನಾಲಿಸಿಸ್ ಮಾಡಿದರೆ ಸೊ ಯಾವ ಕ್ವೆಶನ್ಸ್ ತುಂಬ ರಿಪೀಟ್ ಆಗಿದೆ, ಸೊ ಅಂಥ ಕ್ವೆಶನ್ಸ್ನ ಕವರ್ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಕಂಟಿನ್ಯೂ. ಈಕ್ವಿಲಿಬ್ರಿಯಂ ಚಾಪ್ಟ್ರಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ಜನರಲಿ ಈಕ್ವಿಲಿಬ್ರಿಯಂ ಚಾಪ್ಟರ್ ದೊಡ್ಡ ಚಾಪ್ಟರ್ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ನಿಮ್ಗೆ ಇದರಲ್ಲಿ ಡೀಟೇಲ್ ಆಗಿ ಓದಬೇಕು ಅಂತ ಏನಿಲ್ಲ. ಓಕೆ, ಎಮ್ ಸಿ ಕ್ಯೂಸನ್ನು ಬಿಟ್ಟರೆ ಬೇರೆ ಕ್ವೆಶನ್ಸ್ ಎಲ್ಲ ನೀವು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸೇ ಬರುತ್ತೆ, ಬಟ್ ಎಮ್ ಸಿ ಕ್ಯೂಸಲ್ಲಿ ಇದೇ ಬರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಓಕೆ, ಸೊ ನಾವು ಈಗ ಲೆಟ್ಸ್ ಗೋ ಇನ್ ಟು ದಿ ಚಾಪ್ಟರ್. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಬೇಸಿಕ್ ಥಿಯರೀಸ್ ಇರುತ್ತೆ, ಅಲ್ಲಿಂದ ಕ್ವೆಶನ್ಸನ್ನು ಕೇಳೋದಿಲ್ಲ. ಓಕೆ, ಸೊ ಅದಾದಮೇಲೆ ನಿಮಗೆ ಈಕ್ವಿಲಿಬ್ರಿಯಾದಲ್ಲಿ ಕೆಲವೊಂದು ಇಲ್ಲಿ ಗ್ರಾಫ್ ಇದೆಯಲ್ಲ, ಸೊ ಈ ರೀತಿ ಗ್ರಾಫ್ಸಲ್ಲಿ ಜಸ್ಟ್ ನೀವು ಇನ್ಫಾರ್ಮೇಷನ್ಗೆ ನೋಡ್ಕೋಬೋದು. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಫಿಸಿಕಲ್ ಪ್ರಾಸೆಸ್ ಡಿಸ್ಕಸ್ ಎಬೋ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಮನ್ ಟು ಸಿಸ್ಟಮ್ಯಾಟಿಕ್ ಈಕ್ವಿಲಿಬ್ರಿಯಂ. ಸೊ ಈ ಪಾಯಿಂಟ್ಸ್ನ ಸ್ವಲ್ಪ ನೋಡ್ಕೊಳ್ಳಿ, ಕೆಲವೊಂದು ಸಲ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದು, ಸೊ ಈ ರೀತಿ ಏನಿದೆಯಲ್ಲ ಡಯಾಗ್ರಾಮ್ಸ್, ಸೊ ಈ ಥರ ಡಯಾಗ್ರಾಮ್ಸನ್ನು ಎಮ್ ಸಿ ಕ್ಯೂಸಲ್ಲಿ ತುಂಬ ರೇರ್ ಆಗಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಈ ಬೇಸಿಕ್ ಎಕ್ಸ್ಪ್ರೆಷನ್ನ ನೆನ್ಪಿಟ್ಕೊಳ್ಳಿ. ಸೊ ನೀವು ಈಕ್ವಿಲಿಬ್ರಿಯಮ್ನ ಹೇಗೆ ಬರೀತೀರಾ, ಆ ಎಕ್ಸ್ಪ್ರೆಷನ್ ಇದೆಯಲ್ಲ ಈಕ್ವಿಲಿಬ್ರಿಯಂ ಎಕ್ಸ್ಪ್ರೆಷನ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದನ್ನು ಎಮ್ ಸಿ ಕ್ಯೂಸಲ್ಲಿ ಕೇಳ್ತಾರೆ, ವಿಚ್ ಒನ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಸೊ ಅಲ್ಲಿ ನಿಮಗೆ ಇದು ಹೆಲ್ಪ್ ಆಗುತ್ತೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ವಿಲ್ ಬಿ ದಿಸ್ ಥಿಂಗ್, ವಾಟ್ ಈಸ್ ಲಾ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಮತ್ತು ಈ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ರಿವರ್ಸ್ ರಿಯಾಕ್ಷನ್, ಈ ಸ್ಟೇಟ್ಮೆಂಟ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಮ್ ಸಿ ಕ್ಯೂಸಲ್ಲಿ ಕೇಳ್ತಾರೆ. ಆ್ಯಂಡ್ ಇಲ್ಲಿ ಒಂದು ಟೇಬಲ್ ಇರುತ್ತೆ ನಿಮಗೆ ಕೆಳಗಡೆ. ಸೊ ದಾಟ್ ಟೇಬಲ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ನೋಡಿ, ದಿಸ್ ಟೇಬಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಎಮ್ ಸಿ ಕ್ಯೂಸಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ಒನ್, ಸೊ 6.1 ಪ್ರಾಬ್ಲಮ್ನ ಅವರು ಜನರಲಿ 3 ಮಾರ್ಕ್ಸಲ್ಲಿ ಕೇಳ್ತಾರೆ, ಅದನ್ನು ನೋಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ ಡಿರೈವೇಷನ್, ರಿಲೇಷನ್ ಬಿಟ್ವೀನ್ ಕೆ ಸಿ ಆ್ಯಂಡ್ ಕೆ ಪಿ, ಕೆ ಪಿ ಈಸ್ ಈಕ್ವಲ್ ಟು ಕೆ ಸಿ ಆರ್ ಟಿ ಪವರ್ ಡೆಲ್ಟಾ, ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಬೇಸಿಸ್ ಮೇಲೆ ಜಾಸ್ತಿ ಕೇಳ್ತಾರೆ. ಇಟ್ಸ್ ಎ ಸಿ ಇ ಟಿ ಕಾನ್ಸೆಪ್ಟ್ಗೆ, ಸಿ ಇ ಟಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ಸೊ ಹಿಯರ್ ಆಲ್ಸೋ ದೇ ಮೇ ಆಸ್ಕ್. ನೆಕ್ಸ್ಟ್ ಈ ಎಕ್ಸಾಂಪಲ್ಸ್ನ ನೋಡ್ಕೊಳ್ಬೋದು. And next, heterogeneous equilibria, difference between heterogeneous and homogeneous equilibria, very very important 2 mark question. ಓಕೆ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ನೋಡ್ಕೊಳ್ಳಿ, ಕ್ಯಾಲ್ಶಿಯಂ ಆಕ್ಸೈಡ್, ಕ್ಯಾಲ್ಶಿಯಂ ಕಾರ್ಬನೇಟ್ನ ಹೀಟ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ, ಕೆ ಸಿ ವ್ಯಾಲ್ಯೂ, ದಟ್ ಇಸ್ ವೆರಿ ವೆಚ್ ಇಂಪಾರ್ಟೆಂಟ್. ಓಕೆ, ಇದನ್ನು ಕೇಳ್ತಾರೆ ಎಮ್ ಸಿ ಕ್ಯೂಸಲ್ಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಅಪ್ಲಿಕೇಶನ್ಸ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಈ ಟೇಬಲ್ ಇದೆ ನೋಡಿ, ಕೆ ಸಿ 10⁻³ ಗಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ, ಆ್ಯಂಡ್ 10⁻³ ಕಡಿಮೆ ಇದ್ದರೆ ಏನಾಗುತ್ತೆ, ಆ್ಯಂಡ್ ಬಿಟ್ವೀನ್ 10⁻³ ಆ್ಯಂಡ್ 10⁻³ ರೇಂಜಲ್ಲಿ ಇದ್ದರೆ ಏನಾಗುತ್ತೆ, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಅದಾದಮೇಲೆ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಅದನ್ನು ಎಮ್ ಸಿ ಕ್ಯೂಸಲ್ಲಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಥಿಯರಿ ಕ್ವೆಶನ್ಸ್ ಅಲ್ಲ, ದಿಸ್ ಇಸ್ ಎಮ್ ಸಿ ಕ್ಯೂ. ನೋಡಿ, ಈ 3 ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ ಇ ಟಿಯಲ್ಲಿ ಡೈರೆಕ್ಟ್ಲಿ ಕೇಳಿದ್ದಾರೆ, ನೀಟಲ್ಲೂ ಸಹ ಕೇಳಿದ್ದಾರೆ. ಈ 3 ಪಾಯಿಂಟ್ಸ್ ಇಟ್ಕೊಂಡು ಕ್ವೆಶನ್, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಈ 3 ಪಾಯಿಂಟ್ಸ್. ಓಕೆ, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, ದೀಸ್ 3 ಪಾಯಿಂಟ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ 6.7 ನೋಡ್ಕೊಳ್ಬೋದು. ಆ ಕ್ವೆಶನ್ಸ್ ನಿಮಗೆ ಥಿಯರಿಯಲ್ಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್, ರಿಲೇಷನ್ಶಿಪ್ ಬಿಟ್ವೀನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ರಿಯಾಕ್ಷನ್ ಕೋಶೆಂಟ್ ಆ್ಯಂಡ್ ಗಿಬ್ಸ್ ಫ್ರೀ ಎನರ್ಜಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದರ ಬೇಸಿಸ್ ಮೇಲೆ 3 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ಬೋದು. ಆ್ಯಂಡ್ ಈ ಈಕ್ವೇಷನ್ ಇಲ್ಲಿ 2 ಈಕ್ವೇಷನ್ ಇದೆಯಲ್ಲ, ದಿಸ್ ಒನ್, ಮತ್ತು ಇಲ್ಲಿ ಇ ಟು ದಿ ಪವರ್ ಅಂತ ಒಂದು ಈಕ್ವೇಷನ್ ಇರುತ್ತೆ, ಇ ಟು ದಿ ಪವರ್ ಡೆಲ್ಟಾ ಜಿ ಬೈ ಆರ್ ಟಿ. ದೀಸ್ 2 ಈಕ್ವೇಷನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಕ್ವೇಷನ್ ಈಸ್ ಕರೆಕ್ಟ್ ಅಂತ ಕೇಳ್ತಾರೆ ಎಮ್ ಸಿ ಕ್ಯೂಸಲ್ಲಿ. ಸೊ ಅಲ್ಲಿ ನೀವು ಕರೆಕ್ಟಾಗಿ ಬರೀಬೇಕು. ದ ಡೆಲ್ಟಾ ಜಿ ಲೆಸ್ ದ್ಯಾನ್ 0 ಇದ್ದರೆ ಏನಾಗುತ್ತೆ. ಸೊ ಈ 2 ಪಾಯಿಂಟ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ಈ ಎಲ್ಲ ಪಾಯಿಂಟ್ಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೋಡಿ. ಸೊ ಅವರು ಈ ಥರ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಲೀ-ಚಾಟ್ಲಿಯಸ್ ಪ್ರಿನ್ಸಿಪಲ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ 2 ಮಾರ್ಕ್. ಓಕೆ, ಡಿಫೈನ್ ಲೀ-ಚಾಟ್ಲಿಯಸ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ, ಸ್ಟೇಟ್ ಲೀ-ಚಾಟ್ಲಿಯಸ್ ಪ್ರಿನ್ಸಿಪಲ್, ಇದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್ ಚೇಂಜ್, ಸೊ ಈ ಎಫೆಕ್ಟ್ಸ್ನ ನೀವು ನೋಡ್ಕೊಳ್ಳಿ. ಓಕೆ, ಜಸ್ಟ್ ಸ್ಮಾಲ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡು, ದಟ್ ಇಸ್ ಮೋರ್ ದ್ಯಾನ್ ಎನಫ್. ಆ್ಯಂಡ್ ಅದಾದಮೇಲೆ ಎಫೆಕ್ಟ್ ಆಫ್ ಇನರ್ಟ್ ಗ್ಯಾಸ್ ಅಡಿಷನ್, ಇನರ್ಟ್ ಗ್ಯಾಸ್ ಹಾಕಿದ್ರೆ ಏನಾಗುತ್ತೆ, ಜಸ್ಟ್ 2 ಮಾರ್ಕ್ಸ್ಗೆ ಕೇಳ್ಬೋದು. ಆ್ಯಂಡ್ ಟೆಂಪರೇಚರ್ ಚೇಂಜ್ ಮಾಡಿದ್ರೆ ಏನಂತ ಕೇಳ್ಬೋದು. ಓಕೆ, ಸೊ ಇವೆಲ್ಲ ಎಮ್ ಸಿ ಕ್ಯೂಸಲ್ಲೂ ಕೇಳ್ಬೋದು. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಲೀ-ಚಾಟ್ಲಿಯಸ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಪಾರ್ಟ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ, ದಟ್ ಇಸ್ ಈಕ್ವಿಲಿಬ್ರಿಯಂ ಚಾಪ್ಟರ್. ಈಗ ಅಯಾನಿಕ್ ಈಕ್ವಿಲಿಬ್ರಿಯಂ. ಓಕೆ, ಸೊ ಅಯಾನಿಕ್ ಈಕ್ವಿಲಿಬ್ರಿಯಮಲ್ಲಿ ನಿಮಗೆ ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಕರೆಕ್ಟಾಗಿ ನಿಮ್ಗೆ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಬೇಸಿಕ್ ಗೊತ್ತಿರುತ್ತೆ, ಬಟ್ ಇಲ್ಲಿ ಟೈಪ್ಸ್ ಆಫ್ ಆ್ಯಸಿಡ್ನ ನೋಡ್ಕೊಳ್ಳಿ. ಅರೀನಿಯಸ್ ಆ್ಯಸಿಡ್ ಅಂದ್ರೆ ಏನು, ಅರೀನಿಯಸ್ ಬೇಸ್ ಅಂದ್ರೇನು, ವಿತ್ ಎಕ್ಸಾಂಪಲ್. ಓಕೆ, ಈ ಥರ ಸಿಂಪಲ್ ಆಗಿ ಕೇಳ್ತಾರೆ 2 ಮಾರ್ಕ್ಸ್. ವಾಟ್ ಆರ್ ಲೀವಿಸ್ ಆ್ಯಸಿಡ್ಸ್, ಗಿವ್ ಎಕ್ಸಾಂಪಲ್. ಸೊ ಆ ರೀತಿ ಕ್ವೆಶನ್ಸ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ಈಕ್ವೇಷನ್ ನೆನ್ಪಿಟ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿರೋ ಈಕ್ವೇಷನ್ಸ್ನೇ ಕೇಳ್ತಾರೆ. ಓಕೆ, ಜಾಸ್ತಿ ಹೊರಗೆಯಿಂದ ಕೇಳೋದಿಲ್ಲ. ಓಕೆನಾ. ಆ್ಯಂಡ್ ಕಾಂಜುಗೇಟ್ ಆ್ಯಸಿಡ್, ಕಾಂಜುಗೇಟ್ ಬೇಸು, ಈ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಈ ಟೇಬಲ್ ಇದೆ ನೋಡಿ, ಕಾಂಜುಗೇಟ್ ಬೇಸಿಸ್ ಆಫ್
ಬ್ರಾನ್ಸ್ಡ್ ಆ್ಯಸಿಡ್ H2SO4 ಯಾರು ಅಂತ ಕೇಳ್ತಾರೆ. ಅಂಥ ಕ್ವೆಶನ್ಸನ್ನು ಕೇಳ್ತಾರೆ, ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಈ ಟೇಬಲ್ ನೆನ್ಪಿಟ್ಕೊಳ್ಳಿ, ಈ ಸ್ಪೀಷೀಸು ಕಾಂಜುಗೇಟ್ ಆ್ಯಸಿಡ್ ಯಾರು, ಕಾಂಜುಗೇಟ್ ಬೇಸ್ ಯಾರು, MCQs ಡೈರೆಕ್ಟಾಗಿ ಪಿಕ್ ಮಾಡ್ಬೋದು ಇಲ್ಲಿಂದ. ಓಕೆ, ಸೊ ಇಂಥ ವಿಷಯಗಳೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ನೀವು ಔಟ್ಸೈಡ್ ಓದೋದಕ್ಕಿಂತ ಟೆಕ್ಸ್ಟ್ ಬುಕ್ಕಲ್ಲಿರೋದೇ ಇಂಥ ವಿಷಯಗಳನ್ನ ಕರೆಕ್ಟಾಗಿ ನೋಡ್ಕೊಂಡ್ರೆ ಡೆಫಿನೆಟ್ಲಿ ಫುಲ್ ಮಾರ್ಕ್ಸನ್ನೇ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಆ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಲೀವಿಸ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್, ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದಾದಮೇಲೆ ಲೀವಿಸ್ ಆ್ಯಸಿಡ್ ಬೇಸಸ್ ಆಯಿತು. ನೆಕ್ಸ್ಟ್ ದಿಸ್ ಒನ್, ಈ ಎಕ್ಸಾಂಪಲ್ಸ್ನ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ವಿಲ್ ಬಿ ಅಯೋನೈಸೇಷನ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಸೊ ಅಯೋನೈಸೇಷನ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಏನಾಗುತ್ತೆ, ಸೊ ಇಲ್ಲಿ ವೀಕರ್ ಆ್ಯಸಿಡ್ ಬಿಕಾಸ್ ಸ್ಟ್ರಾಂಗ್ ಆ್ಯಸಿಡ್ ಡೊನೇಟ್ಸ್ ಪ್ರೋಟಾನ್ ಟು ಸ್ಟ್ರಾಂಗರ್ ಬೈ. ಸಿ ಹೈಲೈಟೆಡ್ ಪಾಯಿಂಟ್ಸ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸ್ಟ್ರಾಂಗ್ ಆ್ಯಸಿಡ್ಸ್ ಆರ್ ವೆರಿ ವೀಕ್ ಕಾಂಜುಗೇಟ್ ಬೇಸಸ್. ಯಾವುದು ಸ್ಟ್ರಾಂಗ್ ಆ್ಯಸಿಡ್ ಎಕ್ಸಾಂಪಲ್ ನೋಡಿ, ಪರ್ಕ್ಲೋರಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಹೈಡ್ರೋಬ್ರೋಮಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಹೈಡ್ರೋಐಯೋಡಿಕ್ ಆ್ಯಸಿಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಇವೆಲ್ಲ ವೀಕ್ ಬೇಸಸ್ ದ್ಯಾನ್ H2O. ಸೊ ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇವೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವಾಟರ್ ಆ್ಯಂಡ್ ಇಟ್ಸ್ ಅಯೋನಿಕ್ ಪ್ರಾಡಕ್ಟ್. ಸೊ ಇಲ್ಲಿ ನಿಮಗೆ ವಾಟ್ ಈಸ್ ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತ ಕೇಳ್ತಾರೆ. ಓಕೆ, ಸೊ ಇಲ್ಲಿ ನಿಮಗೆ pH ಸ್ಕೇಲ್, pH ಇಂದ ನಿಮಗೆ ಇಂಪಾರ್ಟೆಂಟ್ pH ಗೊತ್ತಿರುತ್ತೆ ನಿಮಗೆ. ಸೊ ಈ ಕ್ವೆಶನ್ ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಲಾಗರಿಥಮ್ ಟು ದಿ ಬೇಸ್ 10 of H+ ಕಾನ್ಸಂಟ್ರೇಷನ್. ಈ ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಗೊತ್ತಿರುತ್ತೆ ಗ್ರೇಟರ್ ದ್ಯಾನ್ 4 ಇದ್ದರೆ 7 ಇದ್ದರೆ ಏನು, ಲೆಸ್ ದ್ಯಾನ್ 7 ಇದ್ದರೆ ಏನು, ಈಕ್ವಲ್ ಟು 7 ಇದ್ದರೆ ಏನು ಅಂತ ಗೊತ್ತಿರುತ್ತೆ. ಓಕೆ, ಆ್ಯಂಡ್ pKw + pH + pOH = 14. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಅದಾದ ನಂತರ ನೆಕ್ಸ್ಟ್ ದಿಸ್ ಥಿಂಗ್, ಈ ಎಕ್ಸಾಂಪಲ್ ಇರೋದನ್ನ ನೋಡ್ಕೊಳ್ಳಿ, 6.16 ಕೆಲವೊಂದು ಸಲ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆ್ಯಸಿಡ್ದು ನಿಮಗೆ ಇದನ್ನು ನೋಡ್ಕೊಳ್ಬೋದು. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಅಂದರೆ ಚಿಕ್ಕ ಡೆಫಿನಿಷನ್ಸ್ ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಓಕೆ, ಆ್ಯಂಡ್ PKA ಡೆಫಿನಿಷನ್ ಏನು, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ವಾಟ್ ಇಸ್ PKA ಅಂತ ಕೇಳ್ತಾರೆ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಅಯೋನೈಸೇಷನ್ ಆಫ್ ವೀಕ್, ಅದೇ ಥರ ವೀಕ್ ಬೇಸಸ್ ಮೇಲೆ ನಿಮಗೆ ಅದೇ ಥರ PKB ಅಂದರೆ ಏನು ಅಂತ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಆಮೇಲೆ ಅದೇ ಥರ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ಪ್ರಾಬ್ಲಮ್ಸ್ನ ಕೇಳ್ಬೋದು. ನೆಕ್ಸ್ಟ್ ಒನ್, ರಿಲೇಷನ್ ಬಿಟ್ವೀನ್ KA ಆ್ಯಂಡ್ KB. ಓಕೆ, PKA + PKB ಅಂತ ನಿಮಗೆ ಹೇಳಿರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. PKA + PKB = PKW. ಇದು ಆಲ್ವೇಸ್ ವ್ಯಾಲಿಡಾ? ನೋ, ದಿಸ್ ಇಸ್ ಓನ್ಲಿ ಅಟ್ 298 ಕೆಲ್ವಿನ್. ದಿಸ್ ಸಮ್ ಶುಡ್ ಬಿ 14. ಓಕೆ, ಇಲ್ಲಾಂದರೆ ಚೇಂಜ್ ಆಗುತ್ತೆ, ಆ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಇಸ್ ವ್ಯಾಲಿಡ್ ಓನ್ಲಿ ಅಟ್ 298 ಕೆಲ್ವಿನ್. ಇದನ್ನು CETಯಲ್ಲೂ ಕೇಳ್ಬೋದು. ಓಕೆ, ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ ಅದ್ರ ಮೇಲೆ. ಆ್ಯಂಡ್ ಡೈ ಆ್ಯಂಡ್ ಪಾಲಿಬೇಸಿಕ್ ಆ್ಯಸಿಡ್ಸ್, ಡೈ ಆ್ಯಂಡ್ ಪಾಲಿಯಾಸಿಡಿಕ್ ಬೇಸಸ್. ಸೊ ಇದನ್ನು ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ಸೈಜ್ ಜಾಸ್ತಿ ಆದರೆ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ, ಇದನ್ನು ಡೈರೆಕ್ಟಾಗಿ ಪಿಕ್ ಮಾಡಿ ಕೇಳ್ಬೋದು. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಆ್ಯಸಿಡ್ ಇಸ್ ಸ್ಟ್ರಾಂಗರ್. ಓಕೆ, ಅದೇ ರೀತಿ ಇಲ್ಲೂ ಅಷ್ಟೇ, ಇದನ್ನು 4 ಇಟ್ಕೊಂಡು ವಿಚ್ ಇಸ್ ಸ್ಟ್ರಾಂಗರ್ ಅಂತ ಕೇಳ್ಬೋದು, ವಿಚ್ ಇಸ್ ಬೇಕರ್ ಅಂತ ಕೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಕಾಮನ್ ಅಯಾನ್ ಎಫೆಕ್ಟ್. ಸೊ ಇದನ್ನು ನೀವು ಸಾಲ್ಟ್ ಅನಾಲಿಸಿಸಲ್ಲಿ ಓದಿರ್ತೀರಾ. ಸೊ ನೆಕ್ಸ್ಟ್ ಒನ್ ವಿಲ್ ಬಿ ಹೈಡ್ರೋಲಿಸಿಸ್ ಆಫ್ ಸಾಲ್ಟ್ಸ್ ಆ್ಯಂಡ್ pH ಆಫ್ ದ ಸೊಲ್ಯೂಷನ್ಸ್. ಸೊ ಇದರಿಂದ ನಿಮಗೆ ಪ್ರಾಬ್ಲಮೇ ಜಾಸ್ತಿ ಕೇಳ್ತಾರೆ. ಓಕೆ, ಸೊ ಈ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್. ಇದನ್ನು ಡೈರೆಕ್ಟ್ಲಿ ನೀಟಲ್ಲಿ ಒಂದ್ಸಲ ಕೇಳಿದ್ದಾರೆ. ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದನ್ನು ಡೈರೆಕ್ಟಾಗಿ ಕೇಳ್ಬೋದು. ಈ ಕ್ವೆಶನ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಫರ್ ಸೊಲ್ಯೂಷನ್ಸ್. ವಾಟ್ ಆರ್ ಬಫರ್ ಸೊಲ್ಯೂಷನ್ಸ್? 2 ಮಾರ್ಕ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಸೊ ಬಫರ್ನ ಹೇಗೆ ಡಿಸೈನ್ ಮಾಡೋದು ಅಂತ ಸಿಂಪಲ್ ಆಗಿ ನೋಡ್ಕೊಳ್ಳಿ ಅದನ್ನು. ಓಕೆ, ನೆಕ್ಸ್ಟ್ ಹೆಂಡರ್ಸನ್ ಆಸೆಲ್ಬ್ಯಾಚ್ ಈಕ್ವೇಷನ್, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆನಾ, ಅದನ್ನು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಕೇಳ್ಬೋದು MCQsಲ್ಲಿ. ಓಕೆ, ನೆಕ್ಸ್ಟ್ ಸೊ ಅದಾದಮೇಲೆ KSP ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮೇಲೆ ಪ್ರಾಬ್ಲಮ್ ಅಂದರೆ ಇದನ್ನು ಕೇಳ್ಬೋದು. ಓಕೆ, 6.26 ಆ್ಯಂಡ್ 6.27 ಇಸ್ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಆ್ಯಂಡ್ ಕಾಮನ್ ಅಯಾನ್ ಎಫೆಕ್ಟ್. ಸೊ ಇಲ್ಲಿಂದ ಅಷ್ಟೊಂದು ಕ್ವೆಶನ್ಸ್ ಕೇಳಲಿಲ್ಲ. ಓಕೆ, ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಫಸ್ಟ್ ನೀವು KP/KC ಮಧ್ಯೆ ಇರುವ ರಿಲೇಷನ್ಶಿಪ್, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್. ಅದಾದಮೇಲೆ ಈಕ್ವಿಲಿಬ್ರಿಯಂ ಕ್ಯಾರೆಕ್ಟರಿಸ್ಟಿಕ್ಸ್ ಏನು. ಓಕೆ, ಅದಾದಮೇಲೆ ಬೇಸಿಕ್ ಪ್ರಾಬ್ಲಮ್ಸ್ ಆನ್ ರಿಲೇಷನ್ಶಿಪ್ ಬಿಟ್ವೀನ್ ΔG ಆ್ಯಂಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಷ್ಟು ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಡೂ ವೆಲ್ ಇನ್ ದಿಸ್ ಚಾಪ್ಟರ್. Redox reactions is the important questions. So redox reaction is a very small and simple chapter. So first basic question ಏನು ಅಂದರೆ ಆಕ್ಸಿಡೇಷನ್ ನಂಬರ್. ಓಕೆ, ಆಕ್ಸಿಡೇಷನ್ ನಂಬರ್ ಇದು ಒಂದು ಕಾಂಪೌಂಡ್ನ ಕೊಟ್ಟು ಅದರಲ್ಲಿ ಪೊಟ್ಯಾಷಿಯಮ್ದೆಷ್ಟು, ಆಕ್ಸಿಜನ್ದೆಷ್ಟು ಅಂತ ಕೇಳ್ತಾರೆ. ಓಕೆ, ಸೊ ಆ ಆಕ್ಸಿಡೇಷನ್ ನಂಬರ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ದಟ್ ಈಸ್ ಫಸ್ಟ್ ಥಿಂಗ್ ಇನ್ ದಿಸ್ ಚಾಪ್ಟರ್. ಅದಾದಮೇಲೆ ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ, ಅದನ್ನು ಸ್ವಲ್ಪ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್. ಸೊ ಈ ರಿಯಾಕ್ಷನ್ಸ್ ಎಲ್ಲ ಇದೆಯಲ್ಲ, ಸೊ ಇದರಲ್ಲಿ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದರೆ ಏನು ಅಂತ ಕೇಳ್ತಾರೆ. ಆ್ಯಂಡ್ ಆಕ್ಸಿಡೇಷನ್ ನಂಬರಲ್ಲಿ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅಂದರೆ ಯುನೀಕ್ ಎಕ್ಸಾಂಪಲ್ಸ್ ಇರುತ್ತೆ, ಅದನ್ನು ದಯವಿಟ್ಟು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಫಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ, H2O2 Cl2 ಅವೆಲ್ಲ 0 ಇರುತ್ತೆ. ಅದಾದಮೇಲೆ ಮೆಗ್ನೀಷಿಯಮ್ಗೆ +2, Fe ಗೆ +3. ಸೊ ಇವೆಲ್ಲ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ದೆಷ್ಟು -2 ಇರುತ್ತೆ. ಎಕ್ಸೆಪ್ಷನ್ಸ್ ಇದೆ, ಈ ಎಕ್ಸೆಪ್ಷನ್ಸ್ನೇ ಇಟ್ಕೊಂಡು ಅವ್ರು ಕ್ವೆಶನ್ ಕೇಳ್ತಾರೆ. ನೋಡಿ, ಪರಾಕ್ಸೈಡಲ್ಲಿ ಆಕ್ಸಿಜನ್ದು -1 ಇರುತ್ತೆ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಅದೇ ರೀತಿ ಸೂಪರ್ ಆಕ್ಸೈಡ್ಸಲ್ಲಿ ಆಕ್ಸಿಜನ್ ಎಷ್ಟಿರುತ್ತೆ, -½ ಇರುತ್ತೆ. ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ
ಆಕ್ಸಿಜನ್ ಡೈಫ್ಲೂರೈಡಲ್ಲಿ ಆಕ್ಸಿಜನ್ಗೆ ಎಷ್ಟು +2 ಅಥವಾ +1. ಸೊ ಈ ಎಕ್ಸೆಪ್ಷನ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ MCQs ಏನು ಕೇಳ್ಬೋದು, ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇನ್ ಆಕ್ಸಿಜನ್ ಡೈಫ್ಲೂರೈಡ್ ಏನು ಬರೀತೀರಾ ನೀವು ಕರೆಕ್ಟಾಗಿ ನೋಡ್ಕೊಂಡು ಅಲ್ಲಿ ಇಲ್ಲಿ ಕೊಟ್ಟಿರೋದನ್ನ ಬರೀರಿ. ಓಕೆ, ದಟ್ ಈಸ್ ಫಸ್ಟ್ ಥಿಂಗ್. ನೆಕ್ಸ್ಟ್, ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇಸ್ +1 ಎಕ್ಸೆಪ್ಟ್ ವೆನ್ ಇಟ್ ಇಸ್ ಬಾಂಡೆಡ್ ಟು ಬೈನರಿ ಕಾಂಪೌಂಡ್ಸ್. LH ಮತ್ತು NaH ಅಲ್ಲಿ -1 ಇರುತ್ತೆ, ದಟ್ ಈಸ್ ಎಕ್ಸೆಪ್ಷನ್. ಓಕೆ, ಫ್ಲೂರಿನಲ್ಲೂ ಅಷ್ಟೇ -1 ಇರುತ್ತೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಒನ್. ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ ಮೇಲೆ ಅಷ್ಟೇ ಮುಗೀತು, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಟಾಕ್ ನೊಟೇಷನ್ ಇದನ್ನು ರೇರ್ಲಿ ಕೆಲವೊಂದು ಸಲ ಕೇಳ್ತಾರೆ, ಅದನ್ನು ನೋಡ್ಕೊಳ್ಬೋದು. ಓಕೆ, ಅದಾದಮೇಲೆ ಬ್ಯಾಲೆನ್ಸಿಂಗ್ ದಿ ರೆಡಾಕ್ಸ್ ಈಕ್ವೇಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 ಮಾರ್ಕ್ಸ್. ಓಕೆ, ಅದು ಮುಂದೆ ಹೇಳ್ತೀನಿ. ಇಲ್ಲಿ ಟೈಪ್ಸ್ ಆಫ್ ರಿಯಾಕ್ಷನ್ ನೋಡ್ಕೊಳ್ಳಿ. ವಾಟ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್, ವಾಟ್ ಆರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್. ಓಕೆ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್. ಅದಾದಮೇಲೆ ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ದಿ ಈಕ್ವೇಷನ್ ಅಂತ ಮುಂದೆ ಇದೆ, ಅದನ್ನು ನೋಡ್ಕೊಳ್ಬೋದು. ಓಕೆ, ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಲುಕ್ ದಿಸ್ ಕಾಂಪೌಂಡ್. ಓಕೆ, ಈ ಕಾಂಪೌಂಡಲ್ಲಿ ಬ್ರೋಮಿನ್ಗೆ +6 ಆ್ಯಂಡ್ +4, ಸೆಂಟರ್ ಬ್ರೋಮಿನ್ಗೆ +4 ಆಕ್ಸಿಡೇಷನ್ ಸ್ಟೇಟ್, ಇಲ್ಲಿ ಸೆಂಟರ್ ಕಾರ್ಬನ್ಗೆ 0 ಆಕ್ಸಿಡೇಷನ್ ಸ್ಟೇಟ್, ಇಲ್ಲಿ ಸಲ್ಫರ್ ಅಂದರೆ ಸೆಂಟ್ರಲ್ಲಿರೋ 2 ಸಲ್ಫರ್ಗೆ 0 ಆಕ್ಸಿಡೇಷನ್ ಸ್ಟೇಟ್. ಅದನ್ನು ನೋಡ್ಕೊಳ್ಳಿ. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಬಿಕಾಸ್ ಅದನ್ನು ಅಷ್ಟೊಂದೇನು ಕೇಳಿಲ್ಲ, ಬಟ್ MCQsಗೆ ಕೆಲವೊಂದು ಸಲ ಕೇಳಬಹುದು. ಓಕೆ, ನೆಕ್ಸ್ಟ್ ಒನ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಅದೇ ಇಲ್ಲಿ ಬ್ಯಾಲೆನ್ಸಿಂಗ್ ದಿ ಈಕ್ವೇಷನ್ಸ್ ಅಂತ ಇದೆ, ರೆಡಾಕ್ಸ್ ಈಕ್ವೇಷನ್ಸ್. ಸೊ ಅಸಿಡಿಕ್ ಮೀಡಿಯಮ್, ಬೇಸಿಕ್ ಮೀಡಿಯಮ್, 2 ಮೀಡಿಯಮ್ ಇದೆ, ಮತ್ತು 2 ಮೆಥಡ್ ಇದೆ, ಆಫ್ ರಿಯಾಕ್ಷನ್ ಮೆಥಡ್. ಓಕೆ, ಸೊ ಆ 2 ಮೆಥಡ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಮೋಸ್ಟ್ಲಿ ಆಕ್ಸಿಡೇಷನ್ ನಂಬರ್ನೇ ಕೇಳ್ತಾರೆ. ಓಕೆ, ಬಟ್ ಹೇಳೋದಕ್ಕಾಗೋದಿಲ್ಲ, ಕೆಲವೊಂದು ಚೇಂಜ್ ಮಾಡ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ಸ್ನೇ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಹೊರಗಿಂದ ಅವರು ಕೇಳೋದು ತುಂಬ ರೇರ್. ಓಕೆ, ಸೊ ಇದು ನಿಮ್ಮ ಲಕ್ಕಿದ್ರೆ ಇದನ್ನೇ ಕೇಳ್ಬೋದು. ಸೊ ಇದನ್ನು ಪರ್ಫೆಕ್ಟಾಗಿ ರೆಡಿ ಆದರೆ ಡೆಫಿನೆಟ್ಲಿ ನೀವು ಕರೆಕ್ಟಾಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಕಾನ್ಸೆಪ್ಟ್ ಆಫ್ ಆಕ್ಸಿಡೇಷನ್. ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ರೆಡಾಕ್ಸ್ ರಿಯಾಕ್ಷನ್ಸ್ ಆ್ಯಂಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬಗ್ಗೆ ಅಷ್ಟೊಂದು ಡೆಪ್ತಾಗಿ ಕ್ವೆಶನ್ಸ್ ಕೇಳಿಲ್ಲ, ಬಟ್ ನೀವು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಈ ಡೇನಿಯಲ್ ಸೆಲ್ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್, ಕೆಲವು ಸಲ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಡೇನಿಯಲ್ ಸೆಲ್ ಡಯಾಗ್ರಾಮ್ನ ನೆನ್ಪಿಟ್ಕೊಳ್ಳಿ. ಆ್ಯನೋಡ್ ಕ್ಯಾಥೋಡ್ ಯಾವುದು. ಓಕೆ, ಆ್ಯಂಡ್ ವಾಟ್ ಇಸ್ ಡೇನಿಯಲ್ ಸೆಲ್, ವಾಟ್ ಇಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ದಿಸ್ ಇಸ್ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವೆಶನ್. ಓಕೆ, ಅದಾದಮೇಲೆ ಈ ಸೀರೀಸ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅಷ್ಟೇ ಈ ಚಾಪ್ಟ್ರಲ್ಲಿ, ಬೇರೆ ಏನು ತುಂಬ ಕಾನ್ಸೆಪ್ಟ್ಸ್ ಏನಿಲ್ಲ ಇಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಸಮರೈಸ್ ಮಾಡಬೇಕು ಅಂದರೆ ಬ್ಯಾಲೆನ್ಸಿಂಗ್ ದಿ ಇಕ್ವೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ಆ್ಯಂಡ್ ಫೈಂಡಿಂಗ್ ಆಕ್ಸಿಡೇಷನ್ಸ್ ನಂಬರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. 100% ಗ್ಯಾರಂಟಿ ಕ್ವೆಶನ್ ಇವೆರಡರ ಮೇಲೆ ಇರುತ್ತೆ. ಓಕೆ, ಅಪಾರ್ಟ್ ಫ್ರಮ್ ದಟ್ ನಾನು ಹೇಳಿದ್ನಿಲ್ಲ, ನೀವು ನೋಡಿಕೊಂಡ್ರೆ ದಟ್ ಇಸ್ ಮೋರ್ ದ್ಯಾನ್ ಇನಫ್. ಹೈಡ್ರೋಕಾರ್ಬನ್ಸ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ಹೈಡ್ರೋಕಾರ್ಬನ್ಸ್, ದಿಸ್ ಚಾಪ್ಟರ್ ಸ್ವಲ್ಪ ಲಾಂಗ್ ಚಾಪ್ಟರ್ ಅಂತಲೇ ಇರ್ಬೋದು. ಓಕೆ, ಬಿಕಾಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಪ್ಟರ್. ಓಕೆ, ಇರೋದೇ 2 ಚಾಪ್ಟರ್. ಸೊ ಇದರಲ್ಲಿ ಯಾವ್ದಾದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ನಾನು ಕರೆಕ್ಟಾಗಿ ಹೇಳ್ತೀನಿ. ಓಕೆ, ನಾನು ಯಾವುದೇ ಅನ್ಇಂಪಾರ್ಟೆಂಟ್ ಹೇಳೋದಿಲ್ಲ. ಓಕೆ, ಸೊ ಫಸ್ಟ್ ಥಿಂಗ್ ನಾನು ಏನು ಹೇಳ್ತೀನಿ ಅಂದರೆ, ಇದರಲ್ಲಿ MCQs ಅಂದರೆ ನೀವು ಫುಲ್ ಲೈನ್ ಬೈ ಲೈನ್ ಓದಬೇಕಾಗುತ್ತೆ. ಓಕೆ, ಅಷ್ಟೇ ಡಿಫಿಕಲ್ಟಿ ಕೇಳೋದಿಲ್ಲ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ CET ನಿಮಗೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ಅಂದರೂ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ನೀವು ಟೆಕ್ಸ್ಟ್ ಬುಕ್ ಒಂದ್ಸಲ ರೆಫರ್ ಮಾಡಬೇಕು. ಓಕೆ, ಸೊ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ಕಿಂದ MCQs ಕೇಳ್ತಾರೋ ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಬಟ್ 2 ಮಾರ್ಕ್ 3 ಮಾರ್ಕು ಗ್ಯಾರಂಟಿ ನಾನು ಹೇಳ್ತೀನಿ. ಓಕೆ, ನೋಡಿ, ಎನಿ ಹೌ ಈ ಏನಿದೆಯಲ್ಲ ನೇಮಿಂಗ್ ನಾಮೆನ್ಕ್ಲೇಚರ್ ವೆರಿ ಮಚ್ ಇಂಪಾರ್ಟೆಂಟ್. ಟೆಕ್ಸ್ಟ್ ಬುಕ್ಕಲ್ಲಿರೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಓಕೆ, ಅದಾದಮೇಲೆ ನೀವು ಬೇರೆದೆಲ್ಲ ನೋಡ್ಕೊಳ್ಬೋದು. ಓಕೆ, ಇಲ್ಲಿ ಏನೇನು ನೇಮಿಂಗ್ ಕಾಂಪೌಂಡ್ ಇದೆ ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ದಟ್ ಈಸ್ ಫಸ್ಟ್ ಥಿಂಗ್. ಆ್ಯಂಡ್ ಅದಾದಮೇಲೆ ಫ್ರಮ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಹೌ ವುಡ್ ಯು ಪ್ರಿಪೇರ್ ಅಲ್ಕೇನ್. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಈ ರಿಯಾಕ್ಷನ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ವೂಡ್ಸ್ ರಿಯಾಕ್ಷನ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೀವು ಎಲ್ಲೇ ಓದಿ, ಸೆಕೆಂಡ್ PUC ಯಲ್ಲೂ ಆಗಲಿ, ಫಸ್ಟ್ PUC ಯಲ್ಲೂ ಆಗಲಿ, ನೇಮ್ಡ್ ರಿಯಾಕ್ಷನ್ಸ್ ಎಲ್ಲೆಲ್ಲಿ ಬರುತ್ತೋ ಅವೆಲ್ಲ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವೂಡ್ಸ್ ರಿಯಾಕ್ಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆದಮೇಲೆ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದನ್ನು ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳ್ತಾರೆ. ಮೀಥೇನ್ ಪ್ರಿಪೇರ್ ಮಾಡಬೇಕು ಅಂದರೆ ಯಾವ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಯೂಸ್ ಮಾಡಬೇಕು ಅಂತ MCQs ಅಲ್ಲಿ ಕೇಳ್ತಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕೇಳಿದ್ದಾರೆ ಎಕ್ಸಾಂಪಲಲ್ಲಿ 9.6. ಅದೇ ರೀತಿ ಕೋಲ್ ಬೇಸ್ ಎಲೆಕ್ಟ್ರಾಲಿಟಿಕ್ ಮೆಥಡ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಕೋಲ್ ಬೇಸ್ ಎಲೆಕ್ಟ್ರಾಲಿಟಿಕ್ ಮೆಥಡ್ ಆ್ಯಂಡ್ ದಿಸ್ ಒನ್ ಡಿಕಾರ್ಬಾಕ್ಸಿಲೇಷನ್ ಮೆಥಡ್ ನೆನ್ಪಿಟ್ಕೊಳ್ಳಿ. ಓಕೆ, ಅದನ್ನು ಅಪ್ಲಿಕೇಶನ್ ಬೇಸ್ಡಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲಿ ನೋಡ್ಕೊಳ್ಳಿ, ಇದನ್ನು ಕೇಳ್ತಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ದಿಸ್ ಮೆಕ್ಯಾನಿಸಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 5 ಮಾರ್ಕ್ ಕ್ವೆಶನ್. ಓಕೆ, 5 ಮಾರ್ಕ್ ಅಥವಾ 3 ಮಾರ್ಕಲ್ಲಿ ಇದನ್ನು ಕೇಳ್ತಾರೆ, 3+2 ಕಾಂಬಿನೇಷನಲ್ಲಿ. ಸೊ 3 ಮಾರ್ಕ್, ಈಚ್ ಸ್ಟೆಪ್ ಕ್ಯಾರಿ 1 ಮಾರ್ಕ್. ಓಕೆ, ಟರ್ಮಿನೇಷನ್ ಕರೆಕ್ಟಾಗಿ ನೀವು ರ್ಯಾಡಿಕಲ್ಸ್ನ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಕೆಲವೊಬ್ಬರು ಮಾರ್ಕ್ಸ್ ಕೊಡೋದಿಲ್ಲ, ಈವನ್ ಒಂದು ಸ್ಮಾಲ್ ಮಿಸ್ಟೇಕ್ ಆದರೂ ಮಾರ್ಕ್ಸ್ ಕೊಡೋದಿಲ್ಲ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕಂಬಸ್ಟನ್ ರಿಯಾಕ್ಷನ್ ಸುಮ್ಮನೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ನೀವು 2 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ಕಂಪ್ಲೀಟ್ ಕಂಬಸ್ಟನ್ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ಕಂಪ್ಲೀಟ್ ಕಂಬಸ್ಟನ್ ಅಂದರೆ ಕೋಲ್ ಅಂದರೆ ಕಾರ್ಬನ್ ಬ್ಲ್ಯಾಕ್ ಬರುತ್ತೆ. ಕಂಟ್ರೋಲ್ಡ್ ಆಕ್ಸಿಡೇಷನ್. ಸೊ ಈ 3 ರಿಯಾಕ್ಷನ್ಸ್ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ.
ಮೀಥೇನ್ಗೆ 523 ಕೆಲ್ವಿನಲ್ಲಿ ನೀವು ಕಾಪರ್ ಹಾಕಿದ್ರೆ ಏನಾಗುತ್ತೆ ಆಕ್ಸಿಡೇಷನ್ ಮಾಡಿದ್ರೆ ನೋಡಿ, ರಿಯಾಕ್ಟೆಂಟ್ ಸೈಡಲ್ಲಿ ಸೇಮ್ ಇದೆ, ಬಟ್ ಕಂಡೀಷನ್ ಚೇಂಜ್ ಆಗಿರೋದ್ರಿಂದ ನಿಮಗೆ ಪ್ರಾಡಕ್ಟ್ ಚೇಂಜ್ ಆಗ್ತಾ ಇದೆ. ದಟ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, MCQs ಅಲ್ಲಿ ಕೇಳ್ಬೋದು. ನೆಕ್ಸ್ಟ್ ಈ ಆಕ್ಸಿಡೇಷನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಐಸೋಮರೈಸೇಷನ್ ರಿಯಾಕ್ಷನ್ಗೆ ಯಾವ ರಿಯೇಜೆಂಟ್ನ ಯೂಸ್ ಮಾಡ್ತಿದ್ದಾರೆ, ದಟ್ ಈಸ್ ಇಂಪಾರ್ಟೆಂಟ್. ಅದೇ ರೀತಿ ದಿಸ್ ಒನ್ aromatization, this is also very important reagents ಇಲ್ಲಿ, chromium oxide, vanadium oxide ಅಥವಾ molybdenum oxide. ಆ್ಯಂಡ್ ನೆಕ್ಸ್ಟ್ ಸ್ಟೀಮ್, ಈ ರಿಯಾಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಪೈರಾಲಿಸಿಸ್ಗೆ ಏನು ಮಾಡಬೇಕು ಆ ಕಂಡೀಷನ್ಸ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸಿಂಪಲೇ ಇದೆ ಇದು, ನೀವು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಜಾಸ್ತಿ, ದಟ್ಸ್ ಆಲ್. ಓಕೆ, ದೆನ್ ಯು ಕ್ಯಾನ್ ರಿಯಲಿ ಡೂ ವೆಲ್. ಆ್ಯಂಡ್ ಕನ್ಫರ್ಮೇಷನ್ಸ್, ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ವಾಟ್ ಆರ್ ದಿ 2 ಕನ್ಫರ್ಮೇಷನ್ಸ್ ಆಫ್ ಈಥೇನ್ ಅಂತ ಕೇಳ್ತಾರೆ, ಅಲ್ಲಿ ನೀವು ಬರೀಬೇಕಾಗುತ್ತೆ. ಓಕೆ, ಸಾಹಾರ್ಸ್ ಆ್ಯಂಡ್ ನ್ಯೂಮಾನ್ ಪ್ರೊಜೆಕ್ಷನ್, ಅದರಲ್ಲಿ ಎಕ್ಲಿಪ್ಸ್ಡ್ ಮತ್ತು ಸ್ಟ್ರಾಗರ್ಡ್ ಅಂತ ಇರುತ್ತೆ ನೋಡಿ. ಈ ಡಯಾಗ್ರಾಮ್ನ ಕೊಟ್ಟು ಅವ್ರು ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಸಾಹಾರ್ಸ್ ಪ್ರೊಜೆಕ್ಷನ್ ಆಫ್ ಈಥೇನ್ ಅಂತ ಕೇಳ್ಬೋದು. ಓಕೆ, ಸೊ ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಒಂದು ಶಾರ್ಟ್ ಟ್ರಿಕ್ ಹೇಳ್ತೀನಿ. ಇಲ್ಲಿ ಎಕ್ಲಿಪ್ಸ್ಡ್ ಮತ್ತು ಸ್ಟ್ರಾಗರ್ಡ್ ಮಧ್ಯೆ ಯಾರಿಗೂ ಕನ್ಫ್ಯೂಸ್ ಇರೋದಿಲ್ಲ. ಬಟ್ ನ್ಯೂಮ್ಯಾನ್ಸ್ ಪ್ರೊಜೆಕ್ಷನ್ ಮತ್ತು ಸಾಹಾರ್ಸ್ ಪ್ರೊಜೆಕ್ಷನ್ ಹೇಗೆ ನೆನ್ಪಿಟ್ಕೋಬೋದು ಅಂದರೆ ನೋಡಿ, ಇಲ್ಲಿ ನ್ಯೂ ಮ್ಯಾನ್ ಅಂತ ಇದೆಯಾ, ಮ್ಯಾನ್ ಅಂದರೆ ಮ್ಯಾನ್ಗೆ ಫೇಸ್ ಇರುತ್ತೆ, ಫೇಸ್ ಇಸ್ ರೌಂಡ್ ಅಲ್ವಾ, ಸೊ ಅದಕ್ಕೆ ನಿಮಗೆ ಇಲ್ಲಿ ರೌಂಡ್ ಇರುತ್ತೆ. ಸೊ ಅದೇ ರೀತಿ ನೀವು ಲಿಂಕ್ ಮಾಡಿ ನೆನ್ಪಿಟ್ಕೊಳ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಕನ್ಫರ್ಮೇಷನ್, ಸೊ ಇಲ್ಲಿ ನಿಮಗೆ ಟಾರ್ಷನಲ್ ಸ್ಟ್ರೈನ್ ಅಂದರೆ ಏನು ಅಂತ ಕೇಳಬಹುದು. ಓಕೆ, ಆ್ಯಂಡ್ ಆಲ್ಕೀನ್ಸ್, ಈ ಸ್ಟ್ರಕ್ಚರ್ ನೀವು ಕೆಮಿಕಲ್ ಬಾಂಡಿಂಗಲ್ಲಿ ಓದಿರ್ತೀರಾ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ IUPAC ನೇಮ್ ಆ್ಯಸ್ ಯೂಶುವಲ್ ಇಂಪಾರ್ಟೆಂಟ್, ಮತ್ತು ನಂಬರ್ ಆಫ್ ಸಿಗ್ಮಾ ಆ್ಯಂಡ್ ಪೈ ಬಾಂಡ್ಸ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮತ್ತೆ ಹೇಳ್ತಾ ಇದ್ದೀನಿ, ನಂಬರ್ ಆಫ್ ಸಿಗ್ಮಾ ಬಾಂಡ್ ಆ್ಯಂಡ್ ಪೈ ಬಾಂಡ್ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ತಾರೆ ಅವರು. ಓಕೆ, ನೆಕ್ಸ್ಟ್ ಐಸೋಮರಿಸಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ನೀವು ಅದನ್ನು ಫಸ್ಟ್ ಚಾಪ್ಟ್ರಲ್ಲಿ ಓದಿರ್ತೀರಾ. ಆ್ಯಂಡ್ ಜೊಮೆಟ್ರಿಕಲ್ ಐಸೋಮರಿಸಮ್ ಅಂದರೆ ಏನು ಅದನ್ನು ನೋಡ್ಕೊಳ್ಳಿ. ಪ್ರಿಪರೇಷನ್ ಬಂದರೆ, ಪ್ರಿಪರೇಷನ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಬೀಟಾ ಎಲಿಮಿನೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಅದನ್ನು ಕೇಳ್ತಾರೆ. ಅದಾದಮೇಲೆ ಡಿಹ್ಯಾಲೋಜಿನೇಷನ್ ಅಂದರೆ ಏನು, ಯಾವ ರಿಯೇಜೆಂಟ್ ಯೂಸ್ ಮಾಡ್ತೀವಿ ನೋಡ್ಕೊಳ್ಳಿ. ಆ್ಯಂಡ್ ಅಸಿಡಿಕ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್, ಸೊ ಈ ಸೆಕೆಂಡ್ PUC ನೀವು ಇದಕ್ಕೆ ಮೆಕ್ಯಾನಿಸಮ್ನ ಓದ್ತೀರಾ. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಇಸ್ ದಿಸ್ ಒನ್, ಈಥೀನ್ ಬ್ರೋಮಿನ್ ಹಾಕಿದ್ರೆ ಏನಾಗುತ್ತೆ, ದಟ್ ಒನ್. ಆ್ಯಂಡ್ ನೆಕ್ಸ್ಟ್ ಅಡಿಷನ್ ಆಫ್ HBr ಟು ಸಿಮೆಟ್ರಿಕಲ್ ಆಲ್ಕೇನ್. ಮಾರ್ಕ್ ಆಫ್ ನಿಕಾಫ್ಸ್ ರೂಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ಓಕೆ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಈ ಮೆಕ್ಯಾನಿಸಮ್ನ ನೋಡ್ಕೊಳ್ಬೋದು. ಆ್ಯಂಡ್ ಅದಾದಮೇಲೆ ಆ್ಯಂಟಿ ಮಾರ್ಕವ್ ನಿಕಾಫ್ಸ್ ರೂಲ್ ಅಥವಾ ಖರಾಶ್ ಎಫೆಕ್ಟ್ ಅಂತ ಕರೀತಾರೆ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಅಡಿಷನ್ ಆಫ್ ವಾಟರ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತೆ. ಆ್ಯಂಡ್ ಓಝೋನೋಲೈಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಝೋನೋಲೈಸಿಸ್ನ ಅವರು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಒನ್ ಪಾಲಿಮರೈಸೇಷನ್ ರಿಯಾಕ್ಷನ್, ಸೊ ಅದು ಅಷ್ಟೊಂದು ಕೇಳಿಲ್ಲ, ಬಟ್ ನೋಡ್ಕೊಂಡಿರಿ. ನೆಕ್ಸ್ಟ್ ಒನ್ ಅಲ್ಕೈನ್ಸಲ್ಲೂ ಅಷ್ಟೇ ಆ್ಯಸ್ ಯೂಶ್ವಲ್ ನಾಮೆನ್ಕ್ಲೇಚರ್ ಆ್ಯಂಡ್ ಸ್ಟ್ರಕ್ಚರ್ಸ್ ಆರ್ ಇಂಪಾರ್ಟೆಂಟ್. ಬಟ್ ಇಸ್ ಸ್ಟ್ರಕ್ಚರ್ ಆಫ್ ಟ್ರಿಪಲ್ ಬಾಂಡ್, ಇಲ್ಲಿ ಹೌ ಟು ಪ್ರಿಪೇರ್ ಅಲ್ಕೈನ್ ಬೈ ಕಾಲ್ಶಿಯಂ ಕಾರ್ಬೈಡ್, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಕಾಲ್ಶಿಯಂ ಕಾರ್ಬನ್ ಯೂಸ್ ಮಾಡಿ ಪ್ರಿಪೇರ್ ಮಾಡೋಕ್ಕೆ ಹೇಳ್ತಾರೆ. ಅದಾದಮೇಲೆ ಫಿಸಿಕಲ್ ಪ್ರಾಪರ್ಟೀಸ್ ಜಸ್ಟ್ ನೀವು ನೋಡ್ಕೋಬೋದು ಎಲ್ಲ ಕಂಪ್ಯಾರಿಸನ್ಸ್ನ. ಅದಾದಮೇಲೆ ದಿಸ್ ಒನ್ ಅಡಿಷನ್ ಆಫ್ ವಾಟರ್ ಆ್ಯಂಡ್ ಅಡಿಷನ್ ಆಫ್ ಹ್ಯಾಲೋಜನ್ ಇಸ್ ಇಂಪಾರ್ಟೆಂಟ್. ಟೆಸ್ಟ್ ಫಾರ್ ಅನ್ಸ್ಯಾಚುರೇಷನ್ ನೋಡ್ಕೊಳ್ಳಿ, MCQs ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಕೇಳ್ತಾರೆ. ಓಕೆ, ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್, ಹೌ ಟು ಪ್ರಿಪೇರ್ ಬೆನ್ಝೀನ್ ಫ್ರಮ್ ಈಥೈನ್, ದಟ್ ಇಸ್ ಇಂಪಾರ್ಟೆಂಟ್. ಮತ್ತು ವಾಟ್ ಆರ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕೇಳ್ತಾರೆ. ಇದರಲ್ಲಿ ದಿಸ್ ಒನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ದಟ್ ಈಸ್ ಅರೋಮ್ಯಾಟಿಸಿಟಿ ಕಂಡೀಷನ್, ಹಕ್ಕಲ್ಸ್ ರೂಲ್ ಅಂದರೆ ಈ 3 ಪಾಯಿಂಟ್ಸ್ ಇಂಪಾರ್ಟೆಂಟ್, ಇದನ್ನು ಕೇಳ್ತಾರೆ. ಮತ್ತು ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಅರೋಮ್ಯಾಟಿಕ್ ಅಂತ ಕೇಳ್ತಾರೆ. ಸೊ ಈ 5 ಸ್ಟ್ರಕ್ಚರ್ಸ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ಇಟ್ಕೊಂಡು ಕೇಳ್ತಾರೆ. ಮತ್ತು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ N ಅಂತ ಕೇಳ್ಬೋದು. ಅದಾದಮೇಲೆ ಪ್ರಿಪರೇಷನ್ ಆಫ್ ಬೆನ್ಝೀನ್, ಡಿಕಾರ್ಬಾಕ್ಸಿಲೇಷನ್ ಆಫ್ ಅರೋಮ್ಯಾಟಿಕ್ ಆ್ಯಸಿಡ್, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ಆ್ಯಂಡ್ ನೆಕ್ಸ್ಟ್ ರಿಡಕ್ಷನ್ ಆಫ್ ಫಿನಾಲ್, ದಿಸ್ ಥರ್ಡ್ ಒನ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್, ಇದನ್ನು MCQs ಅಲ್ಲೂ ಕೇಳ್ತಾರೆ ಅಥವಾ 1 ಮಾರ್ಕಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ನೈಟ್ರೇಷನ್, ಸೊ ಈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್, ಫ್ರಿಡಲ್ ಕ್ಲಾಫ್ಟ್ ಅಲ್ಕೈಲೇಷನ್ ಎಲ್ಲ ಅವರು 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಸೊ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು. ಓಕೆ, ಆ್ಯಂಡ್ ಹಿಯರ್ ಜನರೇಷನ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮೆಕ್ಯಾನಿಸಮ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್. ಸೊ ಈ ಮೆಕ್ಯಾನಿಸಮ್ ಒಂದನ್ನು ನೋಡಿಕೊಂಡ್ರೆ, ಈ ನೈಟ್ರೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಅದೇ ರೀತಿ ಕಾರ್ಬೋಕ್ಯಾಟಯಾನ್ ಫಾರ್ಮೇಷನ್, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್, ಈ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಇಲ್ಲಿ, ಅಂಡರ್ UVA ಅಡಿಷನ್ ಆಫ್ ಕ್ಲೋರಿನ್ ಟು ಬೆನ್ಝೀನ್. ಸೊ ಇಲ್ಲಿ ಬೆನ್ಝೀನ್ ಹೆಕ್ಸಾಕ್ಲೋರೈಡ್, ಸೊ BHC ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಸೈಕ್ಲೋಹೆಕ್ಸೇನ್ ಇದೆ ಇಲ್ಲಿ. ನೆಕ್ಸ್ಟ್ ಒನ್ ಆರ್ಥೋ ಆ್ಯಂಡ್ ಪ್ಯಾರಾಡೈರೆಕ್ಟಿಂಗ್ ಸಬ್ಸ್ಟಿಟ್ಯೂಟ್. ಓಕೆ, ವಾಟ್ ಆರ್ ಮೆಟಾಡೈರೆಕ್ಟಿಂಗ್ ಆ್ಯಂಡ್ ಆರ್ಥೋ ಪ್ಯಾರಾಡೈರೆಕ್ಟಿಂಗ್ ಡಿಫ್ರೆನ್ಸನ್ನು ಕೇಳ್ತಾರೆ. ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಳಿ. ಓಕೆ, ಅದಾದಮೇಲೆ ವಾಟ್ ಇಸ್ ಕಾರ್ಸಿನೋಜೆನಿಸಿಟಿ ಆ್ಯಂಡ್ ಟಾಕ್ಸಿಸಿಟಿ, ಸೊ ಅದನ್ನು ಜಸ್ಟ್ ಎಕ್ಸಾಂಪಲ್ಸನ್ನು ನೆನ್ಪಿಟ್ಕೊಳ್ಳಿ. 1 or 2 ಮಾರ್ಕ್ಸಲ್ಲಿ ಕೇಳ್ಬೋದು. ಸೊ ಈ ಚಾಪ್ಟ್ರಿಂದ ಇಷ್ಟನ್ನ ನೀವು ರೆಫರ್ ಮಾಡ್ಕೊಂಡ್ರೆ ಇಟ್ಸ್ ವೆರಿ ಯೂಸ್ಫುಲ್. ಸೊ